ಈಗ ಒಂದು ಸಣ್ಣ ವಿಷಯಕ್ಕೆ ಕಡೆ ಬಂದ್ಬಿಡೋಣ. ಹಾ ಗುರುಗಳೇ. ಏನು ಈ ಕೆಟ್ಟ ಅಭ್ಯಾಸನ ಗೊತ್ತಿಲ್ಲದೆ ಈ ಮಹಿಳೆಯರು ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಕನಸು ಬಿಡೋದಕ್ಕೆ, ದೇಹದಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗೋದಕ್ಕೆ, ಯಾವುದೇ ಕಾಯಿಲೆಗೆ ನಿವಾರಣೆ ಆಗದೇ ಇರೋದಕ್ಕೆ ಮೂಲ ಕಾರಣ ಬಾಗಿಲಿಗೆ ಹಾಕುವಂಥ ರಂಗೋಲಿಯೇ ಮೂಲ ಕಾರಣ. ಏನು ಬಾಗಿಲಿಗೆ ಹಾಕುವಂತಹ ರಂಗೋಲಿ. ಗಾಬರಿ ಆಗಬೇಡಿ ದಯವಿಟ್ಟು, ಇದನ್ನು ಬಾಗಿಲು ರಂಗೋಲಿ ಹಾಕ್ಬಾರ್ದು, ಏನು ಹಿಂಗೆ ಹೇಳ್ಬಿಡ್ತಾರಲ್ಲ ಅಂತ. ಬಾಗಿಲಿಗೆ ರಂಗೋಲಿ ಹಾಕುವುದು ಶ್ರೇಷ್ಠ ಕಾರ್ಯವೇ. ಆದರೆ ನೀವು ಯಾವ ಕಡೆ ತಿರುಗ್ಕೊಂಡು ರಂಗೋಲಿ ಹಾಕ್ತೀರಂತ ಸ್ವಲ್ಪ ಯೋಚನೆ ಮಾಡಿಬಿಡಿ. ಯಾವ ಕಡೆ ತಿರುಗ್ಕೊಂಡು ರಂಗೋಲಿ ಹಾಕ್ತೀರ, ಬಾಗಲ ಕಡೆಗೆ ಮುಖ ಮಾಡ್ಕೊಂಡ್ರೆ ಬೆನ್ನೆಲ್ಲಿ ಹೋಯ್ತು, ಸೂರ್ಯನಿಗೆ ಹೋಯ್ತು, ಮುಗಿತಾ? ಎಲ್ಲ ರೋಗಗಳು ತಥಾಸ್ತು ಅಂತ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಬರದೇ ಇರತಕ್ಕಂಥ ಕಾಯಿಲೆಗಳೆಲ್ಲ ತಥಾಸ್ತು. ಪಾಪ ನಿಮ್ಗೆ ಗೊತ್ತಿಲ್ಲ, ನಿಜಕ್ಕೂ ಗೊತ್ತಿಲ್ಲ ಗುರುಗಳೇ ಈ ವಿಚಾರ. ಸ್ವಾಮಿ ಪೂರ್ವಕ್ಕೆ ಬಾಗಿಲು ಮಾಡ್ಕೊಂಡಿದ್ದೀವಿ ಸ್ವಾಮಿ, ರೋಗ ಯಾಕೋ ಇಲ್ಲ ಅಂದರೆ ನೀವು ಪೂರ್ವಕ್ಕೆ ಬಾಗಿಲು ಮಾಡ್ಕೊಂಡಿದ್ರೆ ಸರಿ. ನಿಮ್ಮ ಬೆನ್ನು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋದು ಎಲ್ಲೋಗಿರುತ್ತೆ, ಸರಿನಾ? ಟಾಯ್ಲೆಟ್ನ ತೊಗೊಂಡೋಗಿ ಉತ್ತರ ದಕ್ಷಿಣವಾಗಿ ಕುತ್ಕೋಬೇಕು ಅಂತ ಯಾರೋ ಹೇಳಿದನ್ನು ಮಾಡ್ಕೋತೀರಾ. ಬೆಳಿಗ್ಗೆ ಬಾಗಿಲಲ್ಲಿ ನೋಡಿದ್ರೆ ನೀವು ಸೂರ್ಯನ ಬೆನ್ನು ತೋರಿಸಿದ್ರೆ ಕತೆ ಏನು, ಸ್ನಾನ ಆಗಿರುತ್ತೋ ಇಲ್ಲವೋ, ಏನೋ ಪರಿಸ್ಥಿತಿ ಹೆಂಗಿರುತ್ತೋ ಹೇಳಕ್ ಬರುತ್ತಾ? ಇಲ್ಲ ಗುರುಗಳೇ. ಇದು ನಾವು ದೇವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಯಾವ ಮಟ್ಟಕ್ಕಾಗತ್ತೆ ಸ್ವಲ್ಪ ಯೋಚನೆ ಮಾಡಿ. ಜೀವನ ಪರ್ಯಂತ ಕಾಯಿಲೆಯಿಂದ ಮುಕ್ತಿ ಆಗೋಕ್ಕಾಗಲ್ಲ. ಹಾಗಿದ್ಮೇಲೆ ಮತ್ತೆ ರಂಗೋಲಿ ಹಾಕೋದು ಯಾವಾಗ? ಪ್ರಶ್ನೆ ಬರಬೇಕಲ್ಲ. ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ದಾಂಪತ್ಯ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ಸಂಜೆ ಪ್ರದೋಷ ಸಮಯದಲ್ಲಿ ಯಾರು ಮನೆಯ ಬಾಗಿಲಿಗೆ ನೀರನ್ನು ಹಾಕಿ ರಂಗೋಲಿ ಹಾಕ್ತಾರೋ ಆ ಮನೆ ಸ್ವರ್ಗಕ್ಕೆ ಸಮ. ಯಾವಾಗ ಹಾಕಬೇಕು? ಪ್ರದೋಷ ಸಂಜೆಯ ಸಮಯದಲ್ಲಿ ಸೂರ್ಯ ಮುಳುಗಿರ್ತಾನೆ ಅಂತ ನಮ್ಗೆ ಗೊತ್ತಿದೆ. ಮುಳುಗಿರೋ ಕಡೆಗೆ ನೀವು ಅವಾಗ ಯಾವ ಕಡೆಗೂ ನಿಮ್ಗೆ ಏನು ಸಿಕ್ಕಲ್ಲ ಅಲ್ವಾ? ಎಷ್ಟು ಅರ್ಥಗರ್ಭಿತವಾಗಿದೆ. ಸೂರ್ಯ ಉದಯ, ನಾವು ಸೂರ್ಯನ ಪೂಜೆ ಮಾಡೋ ಜನ ಸೂರ್ಯನಿಗೆ ಬೆನ್ನು ತೋರಿಸ್ಬಿಟ್ಟು ಪೂಜೆ ಮಾಡಿದ್ರೆ, ಅಲ್ಲ ಪೂಜಾರಿಗಳೇ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಏನಮ್ಮ, ನಮ್ಗಿನ್ನೂ ಅದು ಅರ್ಥನೇ ಆಗಿಲ್ಲ. ನಿಜಕ್ಕೂ ಇಲ್ಲ ಗುರುಗಳೇ. ಇದಕ್ಕೆ ಹತ್ರ ಹೋಗುವಾಗ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಇಲ್ಲಿ. ಏನು ಅಂದರೆ ದೇವ್ರ ಮನೆ ಯಾವ ಕಡೆಗೆ ಬಾಗಿಲಿರಬೇಕು ಸ್ವಾಮಿ? ಈ ಪ್ರಶ್ನೆ ಅಂತೂ ದೊಡ್ಡ ಕ್ಯಾನ್ಸರ್ ರೋಗ ಇದೆ ನಮ್ಮ ದೇಶದಲ್ಲಿ. ದೇವ್ರ ಮನೆ ಬಾಗಿಲು, ದೇವ್ರ ಮನೆ ಒಂದು ಯಾವ ಕಡೆ ಇರಬೇಕು ಬಾಗಿಲು ಅಂತಾರೆ. ನಿಜಕ್ಕೂ ಎಷ್ಟು ಹುಚ್ಚಿಡ್ದೋಗಿದೆ ನಮ್ಮ ಜನಕ್ಕೆ ಅಂದರೆ, ಪೂರ್ವಕ್ಕೆ ದೇವಸ್ಥಾನದಲ್ಲಿ ಇಟ್ಟಿವಲ್ಲ ಸ್ವಾಮಿ, ಹಂಗೆ ಇಟ್ಟಿವಿ. ಇದು ದೇವಸ್ಥಾನ ಮನೆ ವ್ಯತ್ಯಾಸ ಇಲ್ವಾ? ಖಂಡಿತ ಇದೆ ಗುರುಗಳೇ. ದೇವಸ್ಥಾನದಲ್ಲಿ ಪೂರ್ವಕ್ಕೆ ದೇವ್ರಿಟ್ಟವ್ರೆ, ಸರಿ. ನೀವು ಆ ಕಡೆ ಯಾವ ಕಡೆ ತಿಳ್ಕೊತೀರ? ಅವಾಗ ನೀವು ಪೂಜೆ ಎಲ್ಲಿಗೆ ಹೋಗುತ್ತೆ? ಶನೇಶ್ವರ ಸ್ವಾಮಿಗೆ ಹೋಗುತ್ತೆ. ನೀವು ಮಾಡ್ತಾ ಇರೋದು ಯಾರಿಗೆ ಮಾಡಬೇಕಿತ್ತು? ಸೂರ್ಯನಿಗೆ. ನೀವು ಮಾಡೋ ಪೂಜೆ ಎಲ್ಲಿಗೆ ಹೋಗುತ್ತೆ? ಪಶ್ಚಿಮ ದಿಕ್ಕಿಗೆ ಹೋಗುತ್ತೆ ಗುರುಗಳೇ. ದುಃಖ, ಸಂಕಟ, ಸಾಲ, ಹಿಂಸೆ, ದಾಂಪತ್ಯ ಸಮಸ್ಯೆ, ಮಕ್ಕಳು ಮೇಲ್ ಬೀಳೋದು ಎಲ್ಲವನ್ನು ಪೂಜೆ ಮೂಲಕ ಪಡ್ಕೋತೀರಾ. ಇಲ್ಲಿ ಬಾಗಿಲು ರಂಗೋಲಿ ಹಾಕಿದ್ದು ಅದು, ಅಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಬೆನ್ನು ತೋರಿಸ್ಕೊಂಡು ಪೂಜೆ ಮಾಡೋದು ಒಂದು. ಈ ರೀತಿ ಸಮಸ್ಯೆಗಳನ್ನು ದಯವಿಟ್ಟು ಇವತ್ತಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಷರಯ ತೃತೀಯದಿಂದ ಪ್ರಾರಂಭನಾರು ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯ ಆರೋಗ್ಯ, ನೆಮ್ಮದಿಯನ್ನು ಬರ್ತಕ್ಕಂಥ ಸನ್ನಿವೇಶಗಳು ಕಂಡು ಬಂದಾಗ ನಿಜಕ್ಕೂ ನೀವು ನಮಗೆ ಕರೆ ಮಾಡಿ ಮಾತಾಡಿ. ನಿಮ್ಮ ಥರ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ. ಪೂಜೆ ಮಾಡೋದ್ರಿಂದನೇ ದೇವರು ಒಡೆಯುತ್ತೆ, ಚಿನ್ನ ತರೋದ್ರಿಂದನೇ ನಮಗೆ ಹೆಚ್ಚಾಗತ್ತೆ. ಸತ್ತವರಿಗೆ ಶ್ರಾದ್ದಗಳನ್ನು ಮಾಡುವ ರೀತಿಯಲ್ಲೇ ನಮಗೆಲ್ಲ ಅನುಕೂಲ ಆಗತ್ತೆ. ಅಂದ್ಕೊಂಡಿರೋ ಸರಿಯೇ ಆಗಿದ್ದರು ಕ್ರಮವನ್ನು ಬಿಟ್ಟು ಮಾಡಿದಾಗ ನೀವೇನೇನು ಮಾಡ್ತಾ ಇದ್ದೀರಾ ಎಲ್ಲವೂ ತದ್ವಿರುದ್ಧವಾಗಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕ್ತಕ್ಕಂತಹ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ.